ಅದರ ಒಂದು 3-4 ಜನ ನನಗೆ ಗೊತ್ತಿದೆ, ಮಾಹಿತಿ ಇದೆ. ಯಾರು ಬೇಡ, ಏನು ವಕ್ಫ್ ಹೋರಾಟ ಅಂತ ಹೇಳ್ತಾರಲ್ಲ ಅವ್ರ ಹೆಸರು ಹೇಳಲ್ಲ ನಾನು ಯಾರು ಅವ್ರು ಹೇಳಿಕೆ ಅಂದ್ರಲ್ಲ, ನನ್ನನ್ನು ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ರಕ್ಷಣೆ ಮಾಡ್ತಾರೆ ಅಂತ ಬಹಿರಂಗ ಹೇಳಿಕೆ ಅಂದ್ರಲ್ಲ, ಅದಕ್ಕೆ ಅವ್ರ ಹೆಸರು ಬಹಿರಂಗಪಡಿಸ್ಬೇಕಲ್ಲ. ಅಂದರೆ ಯಡಿಯೂರಪ್ಪನವರು ಅಧ್ಯಕ್ಷ ಆಗಿದ್ದ ಮುಖ್ಯಮಂತ್ರಿ ಇದೇ ರೀತಿ ಕೆಲವರು ತೊಂದರೆ ಕೊಟ್ಟರು, ಈಗಲೂ ಅದೇ ರೀತಿ ತೊಂದರೆ ಕೊಟ್ಟರೆ. ಆದರೆ ಯಡಿಯೂರಪ್ಪ ಈ ರಾಜ್ಯದಲ್ಲಿ ಯಡಿಯೂರಪ್ಪಗೆ ಮತ್ತು ಯಡಿಯೂರಪ್ಪಗೆ ಬೇರೆ ಯಾರು ಸಹ ಯಡಿಯೂರಪ್ಪನೇ ಸಾಟಿ. ವಿಜಯೇಂದ್ರ ಒಬ್ಬ ಯುವಕ, ಸಂಘಟನೆ ಮಾಡ್ತಾರೆ, ಅವ್ರ ನೇತೃತ್ವ ಚುನಾವಣೆ ಹೋಗ್ತೀವಿ. ಇವ್ರು ಯಾರ 3-4 ಜನ ಹೇಳಿದ ತಕ್ಷಣ ವಿಜಯೇಂದ್ರ ಬದಲಾವಣೆ ಆಗಲ್ಲ, ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತಾರೆ. 100% ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಸೇರ್ತೀವಿ. ಪಕ್ಷದ ಸಭೆ ಕರೆದಾಗ ನೇರವಾಗಿ ಅವ್ರಿಗೆ ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ. ನಾವೆಲ್ಲ ಕೆಲವರು ಮಾತಾಡ್ಕೊಂಡಿದ್ದೀವಿ, ಮಾಜಿ ಸಚಿವರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಮಂತ್ರಿಗಳು, ನಾವೆಲ್ಲ ಚರ್ಚೆ ಮಾಡಿದ್ದೀವಿ, ಮಾತಾಡಿದ್ದೀವಿ. ಪಕ್ಷದ ಸಭೆ ಕರೆದಾಗ ಮುಖಾಮುಖಿಯಾಗಿ 4 ಗೋಡೆ ಮಧ್ಯೆ ಅವರಿಗೆ ಪ್ರಶ್ನೆ ಮಾಡ್ತೀವಿ, ಏನು ರಾಜ್ಯದಲ್ಲಿ BJP ಆಳಬೇಕಾ? ನೇರವಾಗಿ ಕೇಳ್ತೀವಿ ಅವ್ರಿಗೆ. ಥ್ಯಾಂಕ್ ಯು. ಕಾದು ನೋಡಿ ಇಷ್ಟೇ ಅಣ್ಣ. ಈಗ ನೀವಿಲ್ಲ ಅಂತಲೇ ಏನು ತನಗಾಗಿಲ್ಲ. ಯಾವಾಗ ಯಾವ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗಬೇಕು ಎಲ್ಲವೂ ಆಗ್ತವೆ. ಈಗ ಯಾರು ವಕ್ಫ್ ಬೋರ್ಡ್ ವಕ್ಫ್ ಆಸ್ತಿ ಹೋರಾಟ ಮಾಡ್ತಾರಲ್ಲ 3-4 ಜನ, ಇಲ್ಲಿ 3-4 ಜನ ವಕ್ಫ್ ಇವರು ಜಮೀರ್ ಅಹಮದ್ ಕಚೇರಿಗೆ ಯಾಕೆ ಹೋದರು? ಅಲ್ಲ, ಒಂದು ನಿಮಿಷ. ಈ ವಕ್ಫ್ ಹೋರಾಟ ಮಾಡ್ತಾರಲ್ಲ 3-4 ಜನ, ಒಂದು 5-6 ಜನ ಅಷ್ಟೇ ಇರೋದು ಗುಂಪದು. ಒಂದು ನಿಮಿಷ ತಾಯಿ, ಇವರು 5-6 ಜನ ಗುಂಪು ಅಷ್ಟೇ. ಇದು ತಂಡನೂ ಅಲ್ಲ, BJPನೂ ಅಲ್ಲ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಒಂದು ರೀತಿ ಕಾಂಗ್ರೆಸ್ ಮೋರ್ಚಾಗಿ ಇವರು ಕೆಲಸ ಮಾಡ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೇಳೋಕ್ಕೆ ಇವರು ಇದಿಲ್ಲ, ಬಸ್ ದರ ಜಾಸ್ತಿ ಅದರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಬಾಣಂತಿಯರ ಸಾವಾಗ್ತದೆ ಇದ್ರ ಬಗ್ಗೆ ಮಾತಾಡ್ತಲ್ಲ, ಮತ್ತು ನವಜಾತ ಶಿಶುಗಳ ಮಾರಣ ಹೋಮಾಗ್ತದೆ ಇದ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಲ್ಲ. ಮೂಢ ಭ್ರಷ್ಟಾಚಾರ ಸಿದ್ದರಾಮಯ್ಯ ಯಾಕೆ ಹೋರಾಟ ಮಾಡಲಿಲ್ಲ? ವಕ್ಫ್ ಅಷ್ಟೇ ಹೆಸರಿಗೆ ಅದೇ ಜಮೀರ್ ಅಹಮದನ್ನು ಆಲಂಘನ ಮಾಡ್ಕೊತಾರೆ. ನಾನು ಹೇಳಿದ್ದು, ಇವ್ರು ಯಾರು 4-5 ಜನ ಅದಲ್ಲ, ಗುಂಪು, ಪಕ್ಷ ಅಲ್ಲ. ಇವರು ಪಕ್ಷ ವಿರೋಧಿ ಚಟುವಟಿಕೆಯವರು. ರಾಜ್ಯದ ಅಧ್ಯಕ್ಷರು ಅಧಿಕೃತ, ಪಕ್ಷ ಚಿಹ್ನೆ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ಮೇಲ್ಮನೆ ಛಲವಾದಿ ನಾರಾಯಣಸ್ವಾಮಿ, ಕೆಳಮನೆ ಆರೋಶಿಕು ರಾಜ್ಯದ ಅಧ್ಯಕ್ಷರು. ಇವರು ಅಧಿಕೃತ ತಂಡಗಳು ಪ್ರವಾಸ ಇವ್ರು ಯಾಕೆ ಬರಲಿಲ್ಲ? ಪರ್ಯಾಯ ಸಂಘ ಪ್ರವಾಸ ಯಾಕೆ ಬೇಕು? ಅಂದರೆ ಉದ್ದೇಶ ಏನು ನಿಮ್ಮದು? ಇದನ್ನು ಪ್ರಶ್ನೆ ಮಾಡ್ತೀವಿ ನಾವು. ಪಾರ್ಟಿ ಮೀಟಿಂಗ್ ಕರೆದಾಗ ಅಷ್ಟು ಬಿಡಲ್ಲ, ಪ್ರಶ್ನೆ ಮಾಡ್ತೀವಿ. ಮತ್ತು ಇವ್ರು ಯಾರು 4-5 ಜನ ಅದಲ್ಲ, ಇವರು ಹೆಗಲ ಮೇಲೆ ಕೆಲವರು ಗುಂಡಿಟ್ಟು ಲೋಕಸಭೆ ಗೆದ್ದಂಥವ್ರು, ಕೆಲವರು, ಎಲ್ಲರೂ ಅಲ್ಲ. ಇವ್ರು ಹೇಳ್ಕೊಂಡ್ರೆ ನನ್ನ ಮಾತಲ್ಲ ಅಣ್ಣ, ದಯಮಾಡಿ ಮಾಧ್ಯಮ ಹೇಳ್ತೀನಿ, ಇದು ನನ್ನ ಮಾತಲ್ಲ, ನನ್ನ ಬಾಯಿಂದ ಬರ್ತಕ್ಕಂಥಲ್ಲ. ಯಾರು ಬಂಡಾಯ ಸಭೆಗಳು ಮಾಡ್ತಾರಲ್ಲ ಅವರ ಬಾಯಲ್ಲಿ ಬಂದಿರತಕ್ಕಂಥದ್ದು. ನನಗೆ ಲೋಕಸಭಾ ಸದಸ್ಯರ ಬೆಂಬಲ ಇದೆ, ನನ್ನನ್ನು ರಕ್ಷಣೆ ಮಾಡ್ತಿದ್ದಾರೆ, ಅದಕ್ಕೆ ನಿನಗೆ ಯಾರು ರಕ್ಷಣೆ ಮಾಡ್ತಾರೆ ಅವ್ರ ಹೆಸರು ಹೇಳ್ಬೇಡಪ್ಪ, ಬರಬೇಕಿದು. ನಾಳೆ ಪಕ್ಷ ಸಭೆ ಯಾವಾಗಲಾದ್ರೂ ಪಕ್ಷ ಸಭೆ ಕರೆದಾಗ ಇದನ್ನು ಪ್ರಶ್ನೆ ಮಾಡ್ತೀವಿ. ಈ ಭಿನ್ನ ಮತ ಹುಟ್ಟಕ್ಕೆ ಯಾರು ಕಾರಣ ಅದನ್ನು ಪ್ರಶ್ನೆ ಮಾಡೇ ಮಾಡ್ತೀನಿ. ನಾವೀಗಾಗಲೇ ಚರ್ಚೆ ಮಾಡ್ಕೊಂಡಿದ್ದೀವಿ. ನೋಡಮ್ಮ, ಈಗ ಆಯಿತು ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ನಾನು ನಿಮಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠವಾಗಿದೆ, ಕಾರ್ಯಕರ್ತರ ಆಡಳಿತ ಪಕ್ಷ ಇದು, ಕಾರ್ಯಕರ್ತರ ಶಕ್ತಿ ಇದೆ. ಈ ಪಕ್ಷಕ್ಕೆ ಕಾರ್ಯಕರ್ತರೆ ನೋಡಿ, ಈಗಾಗಲೇ ಸದಸ್ಯತ್ವ ಅಭಿಯಾನ ಮಜಬೂತಾಗಿದೆ, ಭೂ ಸಮಿತಿ ಆಗಿದೆ, ಮಂಡಲ ಅಧ್ಯಕ್ಷರು ಪ್ರಕ್ರಿಯೆ ಪ್ರಾರಂಭ ಆಗಿದೆ.
ನಮ್ಮಲ್ಲಿ ಸಣ್ಣ ಯಾರೋ ಒಂದು 3-4 ಜನ ಇರ್ಬೋದು, ಆದರೆ ನಿಮ್ಮಲ್ಲಿ ಸತೀಶ್ ಜಾರಕಿಹೊಳಿಯವರ ಮನೆಯಲ್ಲಿ ಈ ಡಿ ಕೆ ಶಿವಕುಮಾರ್ ವಿದೇಶ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಡಿನ್ನರ್ ನೆಪದಲ್ಲಿ ರಾಜಕೀಯ ಚರ್ಚೆಗಳಾಗಿದೆ. ಮುಖ್ಯಮಂತ್ರಿ ನಾನಾ ಬಗ್ಗೆ 10 ಗುಂಪಿದೆ ಕಾಂಗ್ರೆಸ್ನಲ್ಲಿ. ಒಂದು ಕಡೆ KPC ಅಧ್ಯಕ್ಷ ಆಗಬೇಕಿದ್ದಾರೆ, ಮುಖ್ಯಮಂತ್ರಿಗಳು ಆಗಬೇಕಿದ್ದಾರೆ. ಅವರು ಇನ್ನೂ ಒಂದು ಮಾತಾಡಿದ್ರೆ ನಾನು ಅಂಗಿ ಹರ್ಕೊಂಡು ರಾಜೀನಾಮೆ ಕೊಡಲ್ಲ. ಹಿಂದೆ ಈಶ್ವರಪ್ಪನಿಗೆ ಯಾಕೆ ಕೇಳಿದ್ದೆಪ್ಪ? ಅಧಿವೇಶನದಲ್ಲಿ ವೀರಾವೇಶ ಭಾಷಣ ಮಾಡಿದ್ದಲ್ಲ. ನಮ್ಮಲ್ಲಿ ಸಣ್ಣ ಯಾರೋ ಕೆಲವರು 4-5 ಜನ ಇರ್ಬೋದು, ವ್ಯತ್ಯಾಸ ಇಲ್ಲ ಅಂತ ಹೇಳಲ್ಲ. ಆದರೆ ಕಾಂಗ್ರೆಸ್ ಹೊಡೆದ ಮನೆ, ಅದು ಮನೆಯೊಂದು 3 ಬಾಗಿಲಲ್ಲ, ಮನೆಯೊಂದು 15 ಬಾಗಿಲಿದೆ ಕಾಂಗ್ರೆಸ್. ಈ ಪವರ್ ಶೇರಿಂಗ್ ಹೆಂಗೆ ಹೊಡೆದಾಡ್ತಾರೆ ವೇಟ್ ಆ್ಯಂಡ್ ಸಿ. ಹಿಂದೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಟೀ ಮತ್ತು ಕಬ್ಬು ಸಾಸರು ತಗೊಂಡು ಹೊಡೆದಾಡಿದ್ರು, ಸ್ಪೂನಲ್ಲಿ ಎಸ್ತಾಡಿದ್ರು, ಮೈ ಮೇಲೆ ಟೀ ಕಪ್ಪಲ್ಲಿ ಎಸ್ತಾಡಿದ್ರು. ಇದು ಪರಿಸ್ಥಿತಿ ಕಾಂಗ್ರೆಸ್ ಏನಾಗುತ್ತೆ? ಕಾಂಗ್ರೆಸ್ ಹೊಡೆದ ಮನೆ.